ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡಬೇಕು. ನಿಮ್ಮ ನಂಬಿಕೆ ಮೇರೆಗೆ ಪ್ರಾರ್ಥನೆ ಮಾಡಬೇಕು. ನಿಮ್ಮ ನಂಬಿಕೆಯಿಂದ ಮಾತ್ರ ನೀವು ಅಭಿಷೇಕ ಹೊಂದ್ಕೊಳ್ಳಿಕ್ಕೆ ಸಾಧ್ಯತೆ ಪ್ರೇರಣೆ. ನಿಮ್ಮ ವಿಶ್ವಾಸದಿಂದ ಮಾತ್ರ ನಿಮ್ಮ ಜೀವನವನ್ನು ಬಲಗೊಳಿಸಿಕೊಳ್ಳಿಕ್ಕೆ ಸಾಧ್ಯತೆ. ನಿಮ್ಮ ನಂಬಿಕೆ ಮತ್ತು ವಿಶ್ವಾಸದ ನಿಮಿತ್ತದಿಂದ ಮಾತ್ರ ದುರಾತ್ಮನ ಸಮಸ್ತ ಕಾರ್ಯಗಳು, ದುಷ್ಟಾತ್ಮನ ಸಮಸ್ತ ಯೋಜನೆಗಳು, ಎಲ್ಲ ರೀತಿಯ ಫಲಗಳು ನಮ್ಮಲ್ಲಿದೆ ಪ್ರೇರಣೆ. ಕೇವಲ ನಿಮ್ಮ ನಂಬಿಕೆಯಿಂದ ಮಾತ್ರ. ನಿಮ್ಮ ನಂಬಿಕೆಯಿಂದ, ಪೇತ್ರನ ನಂಬಿಕೆಯಿಂದ ಸಮುದ್ರದ ಮೇಲೆ ನಡೆದನು. ಪೇತ್ರನ ಆ ನಂಬಿಕೆಯಿಂದ ಸಮುದ್ರದ ಮುಳುಗಿದನು ಪ್ರೇರಣೆ. ಇವತ್ತು ನಿಮ್ಮ ನಂಬಿಕೆಯಿಂದ ಮಾತ್ರ ನೀವು ಅಭಿಷೇಕವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯತೆ. ನೀವು ನಿಮ್ಮ ಮನವನ್ನು, ನಿಮ್ಮ ಮನಪೂರ್ವಕವಾಗಿ ಇವತ್ತು ದೇವರಿಗೆ ಪಶ್ಚಾತ್ತಾಪವನ್ನು ಪಡೆದರೆ, ನಿಮ್ಮ ಪಶ್ಚಾತ್ತಾಪದಿಂದ ಮಾತ್ರ ಶಿಲುಬೆ ಮೇಲೆ ಕಳ್ಳರದೆ ಒಬ್ಬಾತನು ಕೇವಲ ಪಶ್ಚಾತ್ತಾಪದಿಂದ ಮಾತ್ರ ಪರದೇಶದಲ್ಲಿ ಹೋದರ ಪ್ರೇರಣೆ. ಇವತ್ತು ನಿಮ್ಮ ಪಶ್ಚಾತ್ತಾಪವು ಬಹಳ ಮುಖ್ಯವಾಗಿದೆ. ನಿಮ್ಮ ಪಶ್ಚಾತ್ತಾಪ, ನಿಮ್ಮ ಕಣ್ಣೀರು ಬಹಳ ಮುಖ್ಯವಾಗಿದೆ. ಲೋಕದ ಪಾಲಿಗೆ ನೀವೆಲ್ಲರೂ ಸಫಲರಾಗಿದ್ದೀರಿ. ಆದ ಕಾರಣದಿಂದ ಈ ಲೋಕದ ಜನರು ನಿಮ್ಮನ್ನು ನಿಂದೆ ಮಾಡ್ತಾರೆ. ಆದ ಕಾರಣದಿಂದ ಈ ಲೋಕದ ಜನರು ನಿಮ್ಮನ್ನು ನೋಡಿ ನಗ್ತಾರೆ. ಆದ ಕಾರಣದಿಂದ ಈ ಲೋಕದ ಜನರು ನಿಮ್ಮ ವಿರುದ್ಧವಾಗಿ ಮಾತನಾಡ್ತಾರೆ, ನಿಮ್ಮ ವಿರುದ್ಧವಾಗಿ ಜಗಳ ಮಾಡ್ತಾರೆ. ಯಾಕೆಂದ್ರೆ ಇವತ್ತಿನ ದಿನ ನೀವು ಲೋಕದ ಬಗ್ಗೆ ಸತ್ಯದವರಾಗಿದ್ದಾರೆ. ಈ ಲೋಕದ ಆಶಯಕ್ಕೆ, ಈ ಲೋಕದ ಮಾತುಗಳಿಗೆ, ಈ ಲೋಕದ ವಿಚಾರಗಳಿಗೆ ನೀವೆಲ್ಲರೂ ಸತ್ತವರಾಗಿದ್ದೀರಿ. ಇವತ್ತು ಕೇವಲ ನೀವು ಪಶ್ಚಾತ್ತಾಪದಿಂದ ಆತ್ಮನ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿದೆ. ನಂಬಿಕೆಯಿಂದ ಆತ್ಮನ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿದೆ. ವಿಶ್ವಾಸದಿಂದ ಸಮಸ್ತ ಲೋಕದ ಎಲ್ಲ ಫಲವನ್ನು ಮುರಿದು ಹಾಕುವುದಕ್ಕೆ ಸಾಧ್ಯವಿದೆ. ಕೇವಲ ನಿಮ್ಮ ವಿಶ್ವಾಸ, ನಂಬಿಕೆಯಿಂದ ಮಾತ್ರ ಸಾಧ್ಯವಿದೆ. ಆದ ಕಾರಣ ಸಮುವೇಲನು ಬಹಳಷ್ಟು ಪ್ರೀತಿ ಮಾಡಿ, ಬಹಳಷ್ಟು ಪ್ರಾರ್ಥನಾ ದಿನಗಳನ್ನು ಮಾಡಿ ತೈಲ ಅಭಿಷೇಕದ ಒಂದು ವ್ರತವನ್ನು ತೆಗೆದುಕೊಂಡು ಬಂದನು. ಆ ತೈಲ ಅಭಿಷೇಕದಲ್ಲಿರುವಂತಹ ಬಲವನ್ನು ಕಂಡುಕೊಂಡಿದ್ದೇವೆ. ಯಾವಾಗ ದಾವಿದನ ಮೇಲೆ ಅಭಿಷೇಕವಾಯಿತು, ಎಲ್ಲ ಜನರು, ರಾಜನ ಸಮಸ್ತ ಜನರು ಆತನ ವಿರುದ್ಧವಾದರು. ಅಲ್ಲಿರುವಂತಹ ಅರಸನು ಆತನ ವಿರುದ್ಧವಾದನು, ಅಲ್ಲಿರುವಂತಹ ಮಂತ್ರಿಗಳು ಆತನ ವಿರುದ್ಧವಾದರು. ಆದರೆ ದಾವಿದನಿಗೆ ಯಾವಾಗ ಅಭಿಷೇಕವಾಯಿತು, ಆವಾಗ ಗೋಲಿಯಾತ ಅನ್ನುವಂಥ ದೊಡ್ಡ ರಾಜನನ್ನು, ದೊಡ್ಡ ಒಂದು ಬಲವುಳ್ಳ ವ್ಯಕ್ತಿಯನ್ನು ಕೇವಲ 5 ಕಲ್ಲುಗಳಿಂದ, ಕಲ್ಲಿನಿಂದ ಆತನು ಸಾಯಬೇಕಿರುತ್ತದೆ. ಇವತ್ತು ನಿಮ್ಮಲ್ಲಿರುವಂತಹ ಎಲ್ಲಾ ರೀತಿಯ ಸಮಸ್ಯೆಗಳು, ಎಲ್ಲ ಲೌಕಿಕವಾದ ವಿಚಾರಗಳು, ಎಲ್ಲ ಲೌಕಿಕವಾದ ಬಲಗಳು ಪ್ರಾರ್ಥನೆಯ ಕಲ್ಲನ್ನೆತ್ತಿ. ದಾವಿದನು ಭೂಮಿಯಿಂದ ಕಲ್ಲನ್ನೆತ್ತಿದನು. ನೀವುಗಳು ಸಹ ಪ್ರಾರ್ಥನೆ ಕಲ್ಲನ್ನೆತ್ತಿರಿ, ಆರಾಧನೆ ಕಲ್ಲುಗಳನ್ನೆತ್ತಿರುತ್ತೇವೆ, ವಿಶ್ವಾಸ ಕಲ್ಲನ್ನೆತ್ತಿರಿ, ನಂಬಿಕೆಯ ಕಲ್ಲನ್ನೆತ್ತಿರಿ. ಜೋರಾಗಿ ಸುತ್ತಿ ಒಂದೇ ಸರಿ ಬಿಡ್ರಿ. ಎಲ್ಲಾ ರೀತಿಯ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಮುರಿದು ಹೋದ ಪ್ರೇರಣೆ. ಇವತ್ತಿನ ಅಭಿಷೇಕವನ್ನು ತೆಗೆದುಕೊಂಡ್ರಿ, ಮನಪೂರ್ವಕವಾಗಿ ತೆಗೆದುಕೊಂಡಿದ್ದೇನೆ. ನೀವು ನಂಬಿಕೆ ಮಾಡಿ ತೆಗೆದುಕೊಂಡ್ರಿ, ಎಲ್ಲಾ ರೀತಿಯ ವರಗಳನ್ನು ಇವತ್ತು ಹೊಂದ್ಕೊಂಡಿದ್ದೇನೆ. ಈ ಅಭಿಷೇಕಕ್ಕೆ ನೀವೆಲ್ಲರೂ ಪಾತ್ರರಾಗಿ. ಯಾಕೆ ಇವತ್ತು ನಾನು ಇಷ್ಟು ವಿಶ್ವಾಸದ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿರುವಾಗ, ಸತ್ಯದಲ್ಲಿ ಬರೆದುಬಿಡ್ತೀರಿ, ಸೇವೆಯಲ್ಲಿ ನೀವು ಆಶೀರ್ವಾದ ಮಾಡಿ, ಆಶೀರ್ವಾದ ತೆಗೆದುಕೊಳ್ಳಿಕ್ಕೆ ಯೋಗ್ಯದಿಂದ ಮಾತಾಡ್ತದೆ. ಯಾರು ಯೋಗ್ಯದಿಂದ ನೀವು ಆಶೀರ್ವಾದ ರಿಟರ್ನ್ ಬರ್ತದೆ ಅಂತ. ಆದ ಕಾರಣ ಇವತ್ತು ನೀವು ಆ ಆಶೀರ್ವಾದ, ನೀವು ಯೋಗ್ಯರಾಗಿರ್ತೀರ. ಆ ಒಂದು ಅಭಿಷೇಕಕ್ಕೆ ನೀವು ಯೋಗ್ಯರಾಗಿ, ಆ ಒಂದು ಅಭಿಷೇಕವನ್ನು ತೆಗೆದುಕೊಳ್ಳಕ್ಕೆ ನೀವು ಯೋಗ್ಯರಾಗಿ. ಒಂದು ವೇಳೆ ಯೋಗ್ಯ ಇಲ್ಲ ಅಂತಂದ್ರೆ ಆ ಆಶೀರ್ವಾದ ರಿಟರ್ನ್ ಬರ್ತದೆ. ಆದ ಕಾರಣ ನೀವು ಮನಸ್ಸಿನಿಂದ, ಕಣ್ಣೀರಿನಿಂದ ಒಂದು ಪ್ರಾರ್ಥನೆ ಮಾಡಿಬಿಡ್ತಾರೆ. ಈ ಒಂದು ದಿನ ನಿಮ್ಮ ಕಣ್ಣೀರು ರಾಜನು ಎದ್ದು ಬಂದಿರುವ ದಿನವಾಗಿದೆ. ಎಲ್ಲ ನರಕದ ಬೀಗವು, ಪಾತಾಳದಲ್ಲಿರುವ ಸಮಸ್ತ ದುಷ್ಟ ಆತ್ಮನ ಕ್ರಿಯೆಯನ್ನು ಸೋಲಿಸಿ ಬಂದಿರುವಂತಹ ಇವತ್ತಿನ ಒಂದು ದಿನವಾಗಿದೆ. ಇವತ್ತು ನೀವೆಲ್ಲರ ಅಭಿಷೇಕ
ನಿನ್ನ ಅವಶ್ಯಕತೆ ರಾಜ್ಯಕ್ಕೆ ನಮ್ಮ ಸಭೆಗೆ ಅವಶ್ಯಕತೆ ದೇವರೇ. ಈ ಅಭಿಷೇಕದಿಂದ ದೇವ ಎಲ್ಲ ಇವರಿಗಿರುವಂತ ಎಲ್ಲ ಸಮಸ್ಯೆಗಳು ಎಲ್ಲ ಒಪ್ಪಂದಗಳನ್ನು ದುರ್ಬಲಿಸಿದೇವರೇ. ನೋಡ್ಲಿಕ್ಕೆ ಆಗ್ತಿಲ್ಲ ದೇವರೇ. ಇವರಿಗಿರುವಂತ ಚಿಂತನೆ ನೋಡ್ಲಿಕ್ಕೆ ಸಾಧ್ಯವಾಗ್ತಿಲ್ಲ ದೇವ. ಈ ಒಂದು ಅಭಿಷೇಕದಿಂದ ಅವರ ಆತ್ಮ ಗಟ್ಟಿಗೊಳಿಸು, ಅವರ ಹೃದಯವನ್ನು ಗಟ್ಟಿಗೊಳಿಸಿದ್ದೇವೆ. ನಮ್ಮ ವಿಶ್ವಾಸ ಮಕ್ಕಳ ಹೃದಯ ಗಟ್ಟಿಪಡಿಸಿದ್ದೇವೆ. ಇವರಿಗೆ ಯಾರು ಸಹಾಯವಿಲ್ಲ ಸ್ವಾಮಿ. ಬಲ ಇದೆಲ್ಲ ದೇವ. ನಮ್ಮ ಮಕ್ಕಳಿಗೆ ಯಾರು ಸಪೋರ್ಟ್ ಇಲ್ಲ ದೇವರೇ. ಈ ನಮ್ಮ ಸಭೆಗೆ ಯಾರು ಸಪೋರ್ಟ್ ಇಲ್ಲ ದೇವ. ಕೇವಲ ನಿನ್ನ ನಾಮದ ನಿಮಿತ್ತವಾಗಿ ದೇವರೇ ಇದು ಒಂದು ಬಂಡೆ ಮೇಲೆ ನಿಂತಿದೆ ದೇವರೇ. ಮತ್ತೆ ಎಲ್ಲಾ ವಿಶ್ವಾಸ ಮಕ್ಕಳ ಹೃದಯಗಳು ಗಟ್ಟಿಯಾಗುವಂತೆ ನನಗೆ ಸಹಾಯ ಮಾಡಿಸ್ತು. ಒಂದಾದ್ರೂ ನನಗೆ ಕೊಟ್ಕೊಡ್ತಿದ್ದೆ ದೇವರೇ. I beg you, Master, please send your right now. Please send your fire right now, Master. Heavenly Father, Heavenly Daddy, I beg you, Lord. Please right now send your fire. Heavenly Master, we are begging you, Lord. Please send your fire right now.